ನಾವೀಗ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ಯಾವ ಆಪ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಈಗ ನಾನಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಓಕೆ, ಸೊ ಇವತ್ತಿಗೆ ನಾನೆಲ್ಲ ಡಾಟಾ ಡಿಲೀಟ್ ಮಾಡಿದೆ ಆಗಿ. ಸೊ ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ನಾವು 1 2 3 4 ಗೆ ತೆಳಗಿನ ಸೈಡ್ ರಿಟ್ರೇಸ್ ಆಗ್ತಾ ಇದೆ. ಸೊ ಈಗ ರಿಟ್ರೇಸ್ಮೆಂಟ್ ಗೆ ನಾವು ವೇವ್ 2 ಕನ್ಸಿಡರ್ ಮಾಡಿದ್ರೆ ಇದು 1.33% ವರೆಗೂ ಫಾಲ್ ಆಗಿದೆ. ಸೊ ನಿಮ್ಗೆ 4 ಮ್ಯಾಕ್ಸಿಮಮ್ ಇದು ನಿಮ್ಗೆ 38% ಇಂದ ಹಿಡಿದು 50% 61% ವರೆಗೂ ಇದು ಲೀಡಿಂಗ್ ಲೈನ್ ಇರೋದ್ರಿಂದ ಇಲ್ಲಿ 61% ವರೆಗೂ ಬರಬಹುದು. ಓಕೆ, ಬಟ್ ನಿಮ್ಗೆ ರೂಲ್ ಆಫ್ ಆಲ್ಟರ್ನೇಷನ್ ಪ್ರಕಾರ ಹೇಳಿದ್ರೆ ಇದು ಅರೌಂಡ್ 26,000 ವರೆಗೂ ಡೌನ್ ಸೈಡ್ ಟ್ರೆಂಡ್ ಕಾಣಿಸ್ತಾ ಇದೆ. ಓಕೆ, ಬಟ್ ಇದು ನಿಮ್ಗೆ ಸಡನ್ ಆಗಿ ಇಷ್ಟಕ್ಕೆ ಬರಲ್ಲ. ಒಮ್ಮೆಗೆ ಇದು ಸ್ವಲ್ಪ 3 ಮೂವ್ಸ್ ಅಲ್ಲಿ ಬರುತ್ತೆ. 1 2 3 ಈ ತರ ಬರಬಹುದು, ಇಲ್ಲ ಇಲ್ಲಿಂದಾನೇ ಮೇಲ್ಗಡೆ ಹೋಗ್ಬಹುದು. ಅದು ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡುವ ಈಗ. ಸೊ ಇದನ್ನೇ ನಾನೀಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತೀನಿ. ಓಕೆ, ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೀವು ಇದನ್ನ ರೀಡ್ ಮಾಡಿದ್ರೆ ಇದು 0, ಇದು ಎ, ಇದು ಬಿ, ಇದು ಸಿ ಅಂತ ಕನ್ಸಿಡರ್ ಮಾಡೋಣ ಈಗ. ಓಕೆ, ಸೊ ನಿಮ್ಗೆ ಸಿ ಎಷ್ಟು ಪರ್ಸೆಂಟ್ ರಿಟ್ರೇಸ್ ಆಗಿದೆ? ಇದು ನಿಮ್ಗೆ ನೋಡಿ 261% ರಿಟ್ರೇಸ್ ಆಗಿದೆ. ಪರ್ಫೆಕ್ಟ್ ಫ್ಲಾಟ್ ಕರೆಕ್ಷನ್ ಇದು. ಓಕೆ, ಈಗ ಇದು 0 ಎ, ಇದು ಬಿ. ಯಾಕೆ ಬಿ ಅಂತಂದು ಕೇಳ್ತಾ ಇದ್ರಾ? ಹಾಗಿದ್ರೆ ಇಲ್ಲಿ ನೋಡಿ, ನೋಡಿ 111% ವರೆಗೂ ರಿಟ್ರೇಸ್ ಆಗಿದೆ. ಇದು 127% ಟಚ್ ಆಗಿಲ್ಲ. ಅದಕ್ಕಾಗಿ ನಾನು ಇದನ್ನ ಎ ಅಂತ ಕನ್ಸಿಡರ್ ಮಾಡಿ ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿದ್ದೀನಿ. ಆಮೇಲೆ ಸಿ ಅಂತೂ ನೀವು ನೋಡಿದ್ರೆ ಈಗ ಕೆಳಗಡೆ 161% 261% ವರೆಗೂ ಬಂದಿದೆ. ಅದಕ್ಕಾಗಿ ನಾನು ಇಲ್ಲಿ ಇದನ್ನ ಸಿ ನ ಕಂಪ್ಲೀಟ್ ಅಂತ ಮಾಡ್ಕೊಂಡು, ಓಕೆ, ಸೊ ಇಲ್ಲಿಂದ ಈಗ ನಾನು ಬಿ ಮೂವ್ಮೆಂಟ್ ಆಗತ್ತೆ ಅಂತ ಗೆಸ್ ಮಾಡ್ತೀನಿ. ಓಕೆ, ಇಲ್ಲ ಇದನ್ನ ಡಬ್ಲ್ಯೂ ಆಗಿ ಇದನ್ನ ಇದು ಎಕ್ಸ್ ಹೋಗ್ಬೋದು. ಸೊ ನಾಳೆಗೆ ಒಂದ್ ಸ್ವಲ್ಪ ನನಗೆ ಪ್ಲಸ್ ಕಾಣಿಸ್ತಾ ಇದೆ. ಎಲ್ಲಿವರೆಗೂ ಪ್ಲಸ್ ಅಂತಂದ್ರೆ ಈ 61% ವರೆಗೂ ಕನ್ಸಿಡರ್ ಮಾಡಬಹುದು. ಇಲ್ಲಿವರೆಗೂ 61% ವರೆಗೂ ಅಲ್ಲ, 50 to 60% ವರೆಗೂ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ತೋರಿಸಬಹುದು. ಅಲ್ಲಿಂದ ಮತ್ತೆ ಕೆಳಗಡೆ ಬರಬಹುದು, ಇಲ್ಲ ಬರ್ಲಿಕ್ಕಿಲ್ಲ, ಇಲ್ಲ 38% ಇಂದನೇ ರಿಟ್ರೇಸ್ ಆಗಿ ಮೇಲ್ಗಡೆ ಹೋಗ್ಬೋದು. ಓಕೆ, ನೋಡಿ 38%ಗೆ ಎಕ್ಸಾಕ್ಟ್ಲಿ ನಿಮಗೆ ಸೈನ್ ಯಾವ ತರ ಇದೆ ನೋಡಿ ಇದು. ಓಕೆ, ಸೊ ಸ್ವಲ್ಪ ಇಲ್ಲಿವರೆಗೂ ನಾಳೆಗೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡುವ. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ನೀವು ಈ ವೇವ್ಸ್ ನ ನೋಡಿದ್ರೆ 1 2 3 4 5 ಮುಗಿದಿದೆ, ಎ ಬಿ ಸ್ಟಾರ್ಟ್ ಆಗಿದೆ ಅಂತ ನಿಮಗೆ ಅನ್ಸುತ್ತಲ್ಲ. ಓಕೆ, ಈಗೇನು ಅನ್ಸುತ್ತೆ ನಿಮಗೆ? ಈಗ ಇದು ಎ, ಇದು ಎ, ಇದು ಬಿ, ಇದು ಮತ್ತೆ ಸಿ ಕೆಳಗಡೆ ಬರ್ತಾ ಇದೆ, ಬರಬಹುದು ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಈ ಪಾಸಿಬಿಲಿಟಿ ಏನಾದ್ರೂ ಆದ್ರೆ ನಿಮ್ಗೆ ಇದು 3 ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ, ಇದು ಸಿ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಮತ್ತೆ ಇದ್ರದ್ದು ವೇವ್ 127% ಟಚ್ ಆಗಿಲ್ಲ. ಸೊ ಅದಕ್ಕಾಗಿ ಈಗ ಏನಾಗುತ್ತೆ ಅಂತಂದ್ರೆ ನಾಳೆಗೆ ಇದಂತ 127% ಟಚ್ ಆಗ್ಲೇಬೇಕು ನಿಮ್ಗೆ ವೇವ್ 5 ಕಂಪ್ಲೀಟ್ ಆಗ್ಲಿಕ್ಕೆ. ಓಕೆ, ಆಮೇಲೆ ಬ್ಯಾಂಕ್ ನಿಫ್ಟಿ ಇವತ್ತು ತುಂಬಾ ಸ್ಟ್ರೆಂತ್ ತೋರಿಸಿದೆ. ಇವತ್ತು ನಿಫ್ಟಿ ಬೀಳ್ಬೇಕಾದ್ರೆ ಬ್ಯಾಂಕ್ ನಿಫ್ಟಿ 150 ಪಾಯಿಂಟ್ಸ್ ಅಪ್ ಸೈಡ್ ಅಲ್ಲೇ ಇದೆ ಇವತ್ತು. ಓಕೆ, ಹಾಗಿದ್ದಾಗ ನಾನು ಸ್ವಲ್ಪ ಇಲ್ಲಿ ಕೌಂಟಿಂಗ್ ನ ಚೇಂಜ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಕೌಂಟಿಂಗ್ ಬೇರೆ ಮಾಡುವ. ಇಲ್ಲಿ ಹೇಗೆ ಕೌಂಟಿಂಗ್ ಅಂತಂದ್ರೆ
ಫಿಫ್ತ್ ವೇವ್ ನ ಎಕ್ಸ್ಟೆನ್ಷನ್ ಅಲ್ಲಿ ಇಡಮ್ಮ. ಓಕೆ, ಇದು 1, ಇದು 2, ಇದು 3, ಇದು 4 ಇಲ್ಲಿ ಮುಗಿಯುತ್ತೆ. 5 ನಿಮಗೆ ಸ್ವಲ್ಪ ಮೇಲೆ ಹೋಗುತ್ತೆ, 161% ವರೆಗೂ ನಿಮಗೆ ನಾಳೆಗೆ ಹೋಗ್ಬೋದು. ಓಕೆ, ಯಾಕೆ ಅಂತಂದ್ರೆ ಇಲ್ಲಿ ನಿಮಗೆ ಲೀಡಿಂಗ್ ಡಯಾಗನಲ್ ಆಗುತ್ತೆ ಇದು. ಓಕೆ, ನಿಮಗೆ 161% ರೀಚ್ ಆಗಿರೋದಿಲ್ಲ ಇದು. ಅವಾಗ ಏನಾಗುತ್ತೆ, ಇತರದ್ದು 161% ಅಂತಂದ್ರೆ ಇಲ್ಲಿರೋ ಮಿನಿಮಮ್ ಹೋಗುತ್ತೆ. ಸೊ 127 ಪ್ಲಸ್ ಅರೆ ಇಲ್ಲಿಂದ ಇತರದ್ದು 127 ಕ್ಲೀನ್ ಮಾಡ್ಬಿಡುವ. ಓಕೆ, ಓಕೆ, ಸೊ ನೋಡಿ 127% ಇದು. ಸೊ ಈ ತರ ಇಲ್ಲಿಗೆ ಬಂದು ಇದು ಮುಗಿಯುತ್ತೆ. ಓಕೆ, ಒಂದು ವೇಳೆ ಇದು ಇಂಪಲ್ಸ್ ಆಗಿದ್ರೆ ಗೊತ್ತಾಯ್ತಾ, ಇದನ್ನ ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಕ್ಲಿಯರಿಟಿ ಬರಬಹುದು. ಓಕೆ, ಸೊ ಇದು ಇಲ್ಲಿ ಬರುತ್ತೆ 1 2 3 4 5, ಇದು 1, ಇದು 2 ಆಗುತ್ತೆ. ಓಕೆ, ಇದು 3 ಆಗುತ್ತೆ, ಇದು ನಿಮಗೆ ಇಲ್ಲಿ 4 ಆಗುತ್ತೆ. ಆಯ್ತಾ, 4 ಇಲ್ಲಾದ್ರೆ ಮತ್ತೆ ಇದು ನೋಡಿ ನೀವು 61 ಇಂದ ಅಪ್ಸೈಡ್ ಮೂವ್ಮೆಂಟ್ ತೋರಿಸ್ತದೆ ಅಂದ್ರೆ ಮತ್ತೆ ಈ 4ದು 1 2 3 4 5 ಹಿಂಗಾಗಿ ನಿಮ್ಗೆ 5 ಇಲ್ಲಿಗೆ ಮುಗಿದು ಆಮೇಲೆ ಇತರದು ಸಹ 127% ಮುಗಿದು ನಿಮ್ಗೆ ಇಲ್ಲಿ ವೇವ್ 5 ಕಂಪ್ಲೀಟ್ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಮತ್ತೆ ರಿಟ್ರೇಸ್ ಆಗುತ್ತೆ. ಓಕೆ, ಸೊ ಇದು ನಿಮ್ಗೆ ಬ್ಯಾಂಕ್ ನಿಫ್ಟಿದು. ಓಕೆ, ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಮ್ಗೆ ತುಂಬಾ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಹಾಗೇನಾದ್ರು ಡೌಟ್ ಇದ್ರೆ ನನಗೆ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಓಕೆ, ಆಮೇಲೆ ಇನ್ನೂ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಅಪಾರ್ಚುನಿಟಿ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.